ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಕಂಪ್ಯೂಟರ್ MCQs ಏನು ಡಿಸ್ಕಸ್ ಮಾಡ್ತಾ ಇದ್ವಲ್ಲ ನಮ್ಮ ಪ್ರೀವಿಯಸ್ ಕ್ಲಾಸಿಂದ ಅವುಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇದು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ PDO ಮತ್ತು ವಿಲೇಜ್ ಅಕೌಂಟ್ ಆಫೀಸರ್, ದಟ್ ಈಸ್ ಗ್ರಾಮ ಆಡಳಿತ ಅಧಿಕಾರಿ, ಈ ಎರಡೂ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸರಿನಾ? ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟನ್ನು ಮಾಡೋದು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಇಮೇಲ್ ಅಟ್ಯಾಚ್ಮೆಂಟ್ ಸೈಜ್ ಲಿಮಿಟ್ ಇನ್ ದ ಜಿಮೇಲ್? ಜಿಮೇಲಲ್ಲಿ ಇಮೇಲ್ ಲಗತ್ತು ಗಾತ್ರದ ಮಿತಿ ಎಷ್ಟು? ಅಂದರೆ ಇವಾಗ ನೀವು ಯಾರಿಗಾದರೂ ಇಮೇಲನ್ನು ಕಳಿಸ್ಬೇಕಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಸೈಜ್ ಇರಬೇಕಾ ಇಮೇಲ್? ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಇಮೇಲ್ ಹೋಗಲ್ಲ. ಆಪ್ಷನ್ ಎಷ್ಟಿದೆ? 10 MB, 15 MB, 25 MB, 50 MB. ಓಕೆ, ಜಿಮೇಲಲ್ಲಿ ಬಂದುಬಿಟ್ಟು ನೀವು 1 GB ಮೂವಿಯನ್ನು ಸೆಂಡ್ ಮಾಡೋಕ್ಕಾಗತ್ತಾ ನಿಮ್ಮ ಸ್ನೇಹಿತರಿಗೆ ಅಥವಾ ಬೇರೆ ಯಾರಿಗಾದರೂ? ನೋ, ಆಗಲ್ಲ. ಅವರೊಂದು ಬೇಸಿಕ್ ಲಿಮಿಟನ್ನು ಸೆಟ್ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಎಷ್ಟದು? 25 MB. ಓಕೆ, 25 MB ಅಂದರೆ ಏನು? ಮೆಗಾಬೈಟ್ಸ್. 1 ಬೈಟ್ಸ್ ಅಂದರೆ ಎಷ್ಟು ಬಿಟ್ಟು? 1 ಬೈಟ್ಸ್ ಅಂದರೆ 8 ಬಿಟ್ ಅಂದಂಗೆ. ಸರಿನಾ? ಕೇಳ್ತಾರೆ 1 ಬೈಟ್ಸ್ ಈಕ್ವಲ್ ಟು ಅಂತ ಗೊತ್ತಿರಲಿ 8 ಬಿಟ್. ಈ 8 ಬಿಟ್ಟನ್ನು ಡಿವೈಡ್ ಮಾಡಿದರೆ 4 ಬಿಟ್ ಪ್ಲಸ್ 4 ಬಿಟ್ ಅಂತ. ಈ 4ಗೆ ಏನಂತ ಕರಿತೀವಿ ಅವಾಗ ನಾವು? ಅದನ್ನು ನಿಬ್ಬಲ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ನಿಬ್ಬಲ್. 2 ನಿಬ್ಬಲ್ಗಳು ಕೂಡಿ 8 ಬಿಟ್ ಆಗ್ತದೆ. 8 ಬಿಟ್ ಇರೋದು 1 ಬೈಟ್ ಆಗ್ತದೆ. ಸರಿನಾ? ಸದ್ಯಕ್ಕೆ ಜಿಮೇಲಲ್ಲಿ 25 MB ತನಕ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜಿಮೇಲ್ ಅಂತ ಬಂದಾಗ ಇದೊಂದೇ ಅಪ್ಲಿಕೇಶನ್ ಇದೆಯಾ, ಬೇರೆ ಯಾವುದಾದ್ರೂ ಇದೆಯಾ ಈ ಜಿಮೇಲ್ ಅಂತ ಕಾನ್ಸೆಪ್ಟನ್ನು ನೋಡಿದರೆ? ಜಿಮೇಲ್ ಒಂದು ಗೂಗಲ್ ಅವರು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇಮೇಲ್ ಕಾನ್ಸೆಪ್ಟಲ್ಲಿ ಜಿಮೇಲ್ ಅನ್ನೋದು ಒಂದಾಗ್ತದೆ. ಇದೇ ರೀತಿಯಾಗಿ ನಾವು ಔಟ್ಲುಕ್ಕನ್ನು ಬಳಸ್ಬೋದು. ಮೇಲ್ಗಳನ್ನು ಕಳಿಸ್ಲಿಕ್ಕೆ, ರಿಸೀವ್ ಮಾಡ್ಕೊಳ್ಳೋಕ್ಕೆ ಔಟ್ಲುಕ್ಕನ್ನು ಕೂಡ ನಾವು ಬಳಸ್ಕೋಬಹುದು. ಇದ್ರ ಜೊತೆಗೆ ರ್ಯಾಡಿಪ್ ಮೇಲ್ ಅಂತ ಒಂದು ಬರ್ತದೆ, ಯಾಹೂದವ್ರದ್ದು ಕೂಡ ಇದೆ. ಓಕೆ, ಸೊ ಹಲವಾರು ಇದಾವೆ, ಜಿಮೇಲ್ ಒಂದೇ ಅಂತಲ್ಲ. ಇವುಗಳನ್ನು ಕೂಡ ನಾವು ಇಮೇಲ್ ಕಾನ್ಸೆಪ್ಟಲ್ಲಿ ಬಳಕೆಯನ್ನು ಮಾಡ್ಕೋತೀವಿ. ಇಲ್ಲಿ ಮಾತಾಡ್ತಾ ಇದ್ದೀವಿ ಜಿಮೇಲ್ ಬಗ್ಗೆ. ಸೊ ಜಿಮೇಲಲ್ಲಿ ಪ್ರತಿಯೊಂದು ಇಮೇಲ್ ID ಯಾವುದರಿಂದ ರಚಿತವಾಗಿರ್ತದೆ? 2 ಕಾಂಪೊನೆಂಟ್ ಇರ್ತಾವೆ ಅಲ್ಲಿ. ಯಾವ್ಯಾವುದು? ಒಂದು ಯೂಸರ್ ನೇಮ್ ಅಂತ ಇರ್ತದೆ, ಪ್ಲಸ್ ಇನ್ನೊಂದು ಡೊಮೇನ್ ನೇಮ್ ಅಂತ ಇರ್ತದೆ. ಡೊಮೇನ್ ನೇಮ್ ಎಕ್ಸಾಂಪಲ್ ಕೊಡ್ತೀನಿ, ಕ್ಲಿಯರ್ ಆಗ್ತದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ರುದ್ರೇಶ್ 123 @gmail.com. ಸೊ ಇಲ್ಲಿ gmail.com ಅನ್ನೋದೇನು? ಡೊಮೇನ್ ಅಂತೇಳಿ ಕರಿತೀವಿ. ರುದ್ರೇಶ್ 123 ಅನ್ನೋದೇನದ? ಯೂಸರ್ ನೇಮ್ ಅಂತ ಕರಿತೀವಿ. ಇವುಗಳನ್ನ ಎರಡನ್ನೂ ಕೂಡಿಸೋದು ಯಾವುದು? @ ನಿಮಗೆ ಕೇಳ್ತಾರ ಪ್ರತಿಯೊಂದು ಇಮೇಲಲ್ಲಿ ಮ್ಯಾಂಡೇಟರಿ ಆಗಿರ್ತಕ್ಕಂಥ ಸಿಂಬಾಲ್ ಯಾವುದು ಗೊತ್ತಿರಲಿ? @ ಓಕೆ, ಯಾವುದೇ ಇಮೇಲನ್ನು ಕ್ರಿಯೇಟ್ ಮಾಡಿ ಕಂಪಲ್ಸರಿ ನೀವು ಈ @ ಸಿಂಬಲನ್ನು ಬಳಸಲೇಬೇಕು. ವಿತೌಟ್ ದ್ಯಾಟ್ ಯು ಕೆನಾಟ್ ಕ್ರಿಯೇಟ್. ಅರ್ಥ ಆಗ್ತಿದೆಯಲ್ಲ? ಸೊ ಒಂದು ಯೂಸರ್ ನೇಮ್, ಇನ್ನೊಂದು ಡೊಮೇನ್ ನೇಮ್. ಸೊ ಈ ಇಮೇಲ್ ಕಾನ್ಸೆಪ್ಟಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ CC, BCC, ಹಾಗೆ ಟು ಅಂದರೆ ಏನು? ನಾವು ಯಾರಿಗೆ ಇಮೇಲನ್ನು ಕಳಿಸ್ತಾ ಇರ್ತೀವಲ್ಲ ಅವರನ್ನು ಟು ಅಡ್ರೆಸ್ಸಲ್ಲಿ ಹಾಕ್ತೀವಿ. CCಯ ಫುಲ್ ಫಾರ್ಮ್ ಎಕ್ಸಾಮಲ್ಲಿ ಕೇಳ್ತಾರೆ. CCಯ ಫುಲ್ ಫಾರ್ಮ್ ಅಂದ್ಬಿಟ್ಟು ಕಾರ್ಬನ್ ಕಾಪಿ ಅಂತ ಹೇಳಿ, ಕಾರ್ಬನ್ ಕಾಪಿ. BCCದು ಬ್ಲೈಂಡ್ ಕಾರ್ಬನ್ ಕಾಪಿ. ಸರಿನಾ? ನೆಕ್ಸ್ಟ್, ಸೊ ಜಿಮೇಲ್ಗೆ ಗೊತ್ತಾಯಿತು 25 MB ತನಕ ಸಾಧ್ಯತೆ ಇದೆ ನೀವು ಇಮೇಲಲ್ಲಿ ಕಳಿಸ್ಬೇಕಾದ್ರೆ. ನೆಕ್ಸ್ಟ್, ಸಪೋಸ್ ನಿಮಗೆ 1 GB 2 GB ಡೇಟಾವನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗಿತ್ತಪ್ಪ, ಅವಾಗ ಏನನ್ನು ಬಳಕೆ ಮಾಡ್ಬೋದು ನೀವು ಜಿಮೇಲನ್ನು ಹೊರತುಪಡಿಸಿ? ಆವಾಗ ನಿಮಗೆ ಇನ್ನೊಂದು ಬೆಟರ್ ಆಪ್ಷನ್ ಏನಪ್ಪ ಅಂದರೆ ಗೂಗಲ್ ಡ್ರೈವ್. ಗೂಗಲ್ದವರೇ ಕೊಟ್ಟಿರ್ತಕ್ಕಂಥ ಗೂಗಲ್ ಡ್ರೈವ್. ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮದು ಯಾವುದಾದ್ರೂ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಿಮ್ಮದು ಏನೋ ಒಂದು ಸಾಧನೆ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಬಂದಿರ್ತದಲ್ಲ, ಅವೆಲ್ಲವನ್ನು ಕೂಡ ನೀವು ಎಲ್ಲಿ ಸ್ಟೋರ್ ಮಾಡಿರ್ತೀರ? ಯಾವುದೋ ಒಂದು ಫೋಟೋ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ಗೂಗಲ್ ಡ್ರೈವಲ್ಲಿ ಕೊಟ್ಟಿರ್ತೀರಾ, ಗೂಗಲ್ ಡ್ರೈವಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಓಕೆ, ಇಟ್ ಈಸ್ ಎನ್ ಅ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್. ಗೊತ್ತಿರಲಿ, ಇಟ್ ಈಸ್ ಎನ್ ಅ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್. ಒಂದು ರೀತಿ ಯಾವ ಥರ ಅಂದರೆ ಇದು ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ಅಂದರೆ ಗೂಗಲ್ ಡ್ರೈವ್ ಅಂತ ಸಾಫ್ಟ್ವೇರ್ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ ಗೂಗಲ್ದವರು. ಸೊ ಅದನ್ನು ನಾವು ಜಸ್ಟ್ ಆ್ಯಸ್ ಅ ಸರ್ವಿಸ್ ಆಗಿ ಬಳಕೆ ಮಾಡ್ಕೋತೀವಿ. ಏನು ನಮ್ಮ ಸರ್ವಿಸು? ನಮ್ಮ ಫೋಟೋಸ್ ಇಟ್ಕೊಳ್ಳೋದು, ನಮ್ಮ ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳೋದು, ವಾಟೆವರ್ XYZ ಎಲ್ಲದನ್ನು ನಾವು ಗೂಗಲ್ ಡ್ರೈವಲ್ಲಿ ಸೇವ್ ಮಾಡಿ ಇಟ್ಕೋತೀವಿ. ಇದನ್ನು ಏನಂತ ಕರಿತೀವಿ? ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ನಾವು ಸರ್ವಿಸ್ ಆಗಿ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಮ್ಯಾಕ್ಸಿಮಮ್ ಸೈಜ್ ತನಕ ನಾವು ಗೂಗಲ್ ಡ್ರೈವಲ್ಲಿ ಡೇಟಾವನ್ನು ಸೇವ್ ಮಾಡಿಡಬಹುದು? 15 GB. ಇದನ್ನು ಕೂಡ ಕೇಳ್ತಾರೆ ನೋಡಿ. ಇಮೇಲ್ ಅಂತ ಬಂದಾಗ ಅಥವಾ ಜಿಮೇಲ್ ಅಂತ ಬಂದಾಗ 25 MB ಅಂತ ಹೇಳಬೇಕು. ಗೂಗಲ್ ಡ್ರೈವ್ ಅಂತ ಬಂದಾಗ 15 GB. ಸರ್ ಓನ್ಲಿ 15 GB ನಮ್ಮ ಹತ್ರ ಒಂದು 200 GB ಡೇಟಾ ಇನ್ಫಾರ್ಮೇಷನ್ ಇದೆ ಸರ್, ಅದನ್ನು ಸ್ಟೋರ್ ಮಾಡಬೇಕು ನಾವು ಗೂಗಲ್ ಡ್ರೈವಲ್ಲಿ, ಆಗುತ್ತಾ? ಎಸ್, ಯು ಕ್ಯಾನ್ ಸೇವ್ ಇಟ್. ಬಟ್
ಈ 15 GB ಏನದಲ್ಲ ಇದು ನಿಮ್ಗೆ ಅವ್ರು ಕೊಡ್ತಕ್ಕಂಥದ್ದು ಫ್ರೀ ಡೇಟಾ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಮೌಂಟನ್ನು ಅವರು ನಿಮ್ಮ ಹತ್ರ ತೆಗೆದುಕೊಳ್ಳೋದಿಲ್ಲ. ಸಪೋಸ್ ನಿಮಗೆ ಇದಕ್ಕಿಂತ ಜಾಸ್ತಿ ಬೇಕಪ್ಪ, 15 GB ಜಾಸ್ತಿ ಬೇಕು, ಆ ಸಮಯದಲ್ಲಿ ಏನು ಮಾಡಬೇಕಾಗ್ತದೆ, ನೀವು ಅಮೌಂಟನ್ನು ಪೇ ಮಾಡಿಬಿಟ್ಟು ಪರ್ಚೇಸ್ ಮಾಡಬೇಕಾಗ್ತದೆ ಸ್ಪೇಸನ್ನು. 10 GB 20 GB ನಿಮ್ಗೆ ಎಷ್ಟು GB ಅವಶ್ಯಕತೆ ಇರ್ತದಲ್ಲ ಅಷ್ಟನ್ನು ಗೂಗಲ್ದವ್ರು ಕೊಡ್ತಾರೆ, ಅದನ್ನು ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗ್ತದೆ. ಬಟ್ ಈ 15 GB ಏನದಲ್ಲ ದಿಸ್ ಈಸ್ ಫ್ರೀ. ಯಾರ್ಯಾರು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಕೊಟ್ಬಿಡ್ತಾರೆ, ತಗೋರಪ್ಪ 15 GB ಏನು ಬೇಕಾದರೂ ಸೇವ್ ಮಾಡಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ನಿಮ್ದು ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದಲ್ಲ ಅವುಗಳನ್ನೆಲ್ಲವನ್ನು ಕೂಡ ಸ್ನೇಹಿತರೆ ನೀವು ಜಿಮೇಲಲ್ಲಿ ಅಥವಾ ನಿಮ್ಮ ಈ ಗೂಗಲ್ ಡ್ರೈವಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಕ್ವಿಕ್ಕಾಗಿ ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಪ್ಟಾಪಲ್ಲೇ ನೀವು ಗೂಗಲ್ ಡ್ರೈವನ್ನು ಓಪನ್ ಮಾಡಬೇಕಂತ ಏನಿಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಾದರೂ ಕೂತ್ಕೊಂಡ್ಬಿಟ್ಟು ನೀವು ಮೊಬೈಲ್ ಮುಖಾಂತರನೋ ಅಥವಾ ಲ್ಯಾಪ್ಟಾಪ್ ಮುಖಾಂತರನೋ ಹೇಗೆ ಬೇಕಾದರೂ ಓಪನ್ ಮಾಡ್ಬೋದು. ನಿಮ್ಮದೇ ಲ್ಯಾಪ್ಟಾಪ್ ಅಂತೇನಿಲ್ಲ, ನಿಮ್ಮ ಸ್ನೇಹಿತನಲ್ಲಾದರೂ ಓಪನ್ ಮಾಡ್ಬೋದು, ಬೇರೆ ಯಾವ ಲ್ಯಾಪ್ಟಾಪಲ್ಲಾದರೂ ಕೂಡ ಓಪನ್ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲವನ್ನು ಕೂಡ ನೀವು ಗೂಗಲ್ ಡ್ರೈವಲ್ಲಿ ಇಟ್ಟಿರಬೇಕು. ಹಾಗೆ ಇನ್ನೊಂದು ಪಾಯಿಂಟ್ ಸ್ನೇಹಿತರೆ, ಈ ಜಿಮೇಲ್ ಅಂತ ಬಂದಾಗ ಇವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಆಗಬೇಕಾಗಿತ್ತು ಅಂದರೂ ನಮ್ಗೆ ಯಾವುದ್ರ ಮುಖಾಂತರ ಆಗ್ತದೆ, ಜಿಮೇಲ್ ಮುಖಾಂತರನೇ ಆಗ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಮೆಝಾನಲ್ಲಿ ಏನೋ ಒಂದು ಪ್ರಾಡಕ್ಟ್ ತೆಗೆದುಕೊಂಡ್ರಿ ಅಂದ್ಕೊಳ್ಳಿ, ಸೊ ಅದರ ಇಮೇಲ್ ಕೂಡ ನಿಮಗೆ ಎಲ್ಲಿಗೆ ಬರ್ತದೆ, ಜಿಮೇಲ್ಗೆ ಬರ್ತದೆ. ಅಂದರೆ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀರಾ, ಇಷ್ಟು ಗಂಟೆಗೆ ನಿಮಗೆ ಡೆಲಿವರಿ ಆಗ್ತದೆ, ಈ ದಿನಾಂಕಿಗೆ ಬರ್ತದೆ, ರೈಟ್. ಅಥವಾ ಯಾವುದೋ ಒಂದು ಬ್ಯಾಂಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ ಇಟ್ಕೊಳ್ಳಿ, ಅದು ಕೂಡ ಎಲ್ಲಿಗೆ ಬರ್ತದೆ, ನಿಮ್ಮ ಜಿಮೇಲ್ಗೆ ಬರ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಫೋನ್ಪೇಲಿ 200 ರೂಪಾಯಿ ಸೆಂಡ್ ಮಾಡಿದಿರಪ್ಪ, ಬಂತೆ ಇಮಿಡಿಯೇಟ್ ಇಮೇಲ್ ನಿಮಗೆ 200 ರೂಪೀಸ್ ಸೆಂಡ್ ಟು XYZ ಪರ್ಸನ್ ಅಂತ. ಸೊ ಅದಕ್ಕೋಸ್ಕರ ಈ ಜಿಮೇಲನ್ನು ನೀವು ಸೆಕ್ಯೂರಾಗಿ ಇಟ್ಟುಕೊಳ್ಳತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಸೆಕ್ಯೂರ್ ಆಗಿ, ಓಕೆ. ಹ್ಯಾಕರ್ಸ್ ಏನು ಮಾಡ್ತಾರೆ, ಈಸಿಲಿಯಾಗಿ ಹ್ಯಾಕ್ ಮಾಡಿಬಿಡ್ತಾರೆ ನೀವು ಕೆಲವೊಂದಿಷ್ಟು ಸೆಟ್ಟಿಂಗ್ಸನ್ನು ಎನೇಬಲ್ ಮಾಡಿಲ್ಲ ಅಂದರೆ. ಸೊ ಯಾವ ಸೆಟ್ಟಿಂಗ್ಸ್ ಫಸ್ಟ್ ನೀವು ನೆನಪಿಟ್ಕೊಂಡಿರಬೇಕು, 2 ಫ್ಯಾಕ್ಟರ್ ಅಥೆಂಟಿಕೇಷನ್. ಯಾವುದು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಸ್ನೇಹಿತರೆ, ಇದು ಜಸ್ಟ್ ನಿಮ್ಮ ಎಕ್ಸಾಮ್ಗಷ್ಟೇ ಅಂತಲ್ಲ, ನಿಮಗೆ ಡೇ ಟು ಡೇ ಲೈಫಲ್ಲೂ ಕೂಡ ಗೊತ್ತಿರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ನಿಮ್ಮದೇ ಜಿಮೇಲ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ನೀವು 2 ಫ್ಯಾಕ್ಟರ್ಗಳನ್ನು ಕೊಡಬೇಕು ಅಥೆಂಟಿಕೇಷನ್ ಮಾಡೋ ಸಲುವಾಗಿ. ನಿಮ್ಮ ಮೊಬೈಲ್ ನಂಬರನ್ನು 2 ಮೊಬೈಲ್ ನಂಬರ್ ಕೊಡೋದು ಅಥವಾ 2 ಜಿಮೇಲ್ ID ಕೊಡುವುದು, ಒಟ್ಟು 2 ಓಕೆ. ಒಂದರಿಂದ ಅವ್ರು ನಿಮ್ಮನ್ನು ವೆರಿಫೈ ಮಾಡಲ್ಲ, 2ರಲ್ಲೂ ಸಕ್ಸಸ್ ಆದರೆ ಮಾತ್ರ ನಿಮ್ಮ ಜಿಮೇಲ್ ID ಓಪನ್ ಆಗ್ತದೆ. ಅದನ್ನು ನಾವು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಕರಿತೀವಿ. ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್, ಮಾಡಲೇಬೇಕು ನಿಮ್ಮ ಜಿಮೇಲ್ ಸೆಕ್ಯೂರ್ ಆಗಿರಬೇಕಾಗಿತ್ತಂದರೆ. ಅದರ್ವೈಸ್ ಏನಾಗ್ತದೆ, ಈಸಿಲಿಯಾಗಿ ಹ್ಯಾಕರ್ಸ್ ಅದನ್ನು ನಿಮ್ಮ ಪಾಸ್ವರ್ಡನ್ನು ತಗೊಂಡ್ಬಿಡ್ತಾರ, ಸರಿನಾ. ನೆಕ್ಸ್ಟ್ ಪಾಸ್ವರ್ಡ್ ಅಂತ ಬಂದಾಗ ಆಲ್ವೇಸ್ ಕೀಪ್ ದ ಕಾಂಪ್ಲೆಕ್ಸ್ ಒನ್. ಸಿಂಪಲ್ ಆಗಿ ರುದ್ರೇಶ್ 1 2 3 ಅಥವಾ ಕವಿತಾ 4 5 6 ಅಥವಾ ಏನೋ ಈ ರೀತಿಯಾಗಿ ಸಿಂಪಲ್ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ನೀವು ಸೆಟ್ ಮಾಡಬಾರ್ದು. ಬಿಕಾಸ್ ಹ್ಯಾಕರ್ಗೆ ಈಸಿಲಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಸಹಾಯಕಾರಿ ಆಗ್ತದೆ. ಯಾವಾಗಲೂ ನಿಮ್ಮದು ತುಂಬಾ ಕಾಂಪ್ಲೆಕ್ಸ್ ಆಗಿರಬೇಕು. ಕಾಂಪ್ಲೆಕ್ಸ್ ಅಂದರೆ ಯಾವ ಥರ ಇರಬೇಕು ಸರ್, ಅದು ಕಾಂಪ್ಲೆಕ್ಸ್ ಅಂದರೆ ಅದರಲ್ಲಿ ನಿಮ್ಮ ಲೆಟರ್ಸ್ ಕೂಡ ಇರಬೇಕು, ನಂಬರ್ಸ್ ಕೂಡ ಇರಬೇಕು, ಹಾಗೆ ಸ್ಪೆಷಲ್ ಸಿಂಬಾಲ್ಗಳು ಕೂಡ ಇರಬೇಕು. ಆದಷ್ಟು ಲೆಂದಿ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 32 ಬಿಟ್ ಲೆಂತ್ ಅಂತ ಅಂದ್ಕೊಳ್ಳಿ, 32 ಬಿಟ್ ಲೆಂತ್. ಸೊ ಈ ರೀತಿಯಾಗಿರ್ತಕ್ಕಂಥ ಪಾಸ್ವರ್ಡನ್ನು ಇಟ್ಟರೆ, ಅಂದರೆ 32 ಡಿಜಿಟ್ನ ಪಾಸ್ವರ್ಡನ್ನು ಇಟ್ಟರೆ ನೀವು ಅದನ್ನು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆಲ್ವೇಸ್ ಬಿ ಕಾನ್ಸಂಟ್ರೇಟ್. ನಿಮ್ಮ ಜಿಮೇಲನ್ನು ನೀವು ಸೆಕ್ಯೂರ್ ಆಗಿ ಇಟ್ಕೊಂಡಿರಬೇಕು. ಯಾಕಂದರೆ ಎಲ್ಲ ಮಾಹಿತಿ ಅದರ ಮುಖಾಂತರನೇ ಆಗ್ತಾ ಇದೆ ನವ ಡೇಸ್. ಇಟ್ ಈಸ್ ಲೈಕ್ ನಮ್ಮ ಆಧಾರ್ ಕಾರ್ಡ್ ಇದ್ದಂಗೆ. ಆಧಾರ್ ಕಾರ್ಡ್ಗೆ ಯಾವ ರೀತಿಯಾಗಿ ಮಹತ್ವ ಅದಲ್ಲ, ಹಾಗೆ ಡಿಜಿಟಲ್ ಅಂತ ಬಂದಾಗ ಜಿಮೇಲು ಕೂಡ ಅಷ್ಟೇ ಮಹತ್ವವಾಗಿದೆ, ಸರಿನಾ. ಮುಂದಿನ ಪ್ರಶ್ನೆ, ವಿಚ್ ಕೀ ಕಾಂಬಿನೇಷನ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಅ ರೋ ಇನ್ ಅ ವರ್ಕ್ಶೀಟ್. ಅಥವಾ ಕನ್ನಡದಲ್ಲಿ ಏನಂತ ಕೊಟ್ಟಿದ್ದಾರೆ, ವರ್ಕ್ಶೀಟ್ನಲ್ಲಿ ಸಾಲನ್ನು ಆಯ್ಕೆ ಮಾಡಲು ಯಾವ ಕೀ ಸಂಯೋಜನೆಯನ್ನು ಬಳಸಲಾಗುತ್ತದೆ. ಓಕೆ, ಅವ್ರು ಕೇಳಿರ್ತಕ್ಕಂಥದ್ದು ಶಾರ್ಟ್ಕಟ್ ಕೇಳಿದ್ದಾರೆ. ಓಕೆ, ಶಾರ್ಟ್ಕಟ್. ಸೊ ಇದರ ಬಗ್ಗೆ ಅದು ಬಂದುಬಿಟ್ಟು ನಮಗೆ ವರ್ಕ್ಶೀಟ್ ಅಂದ ತಕ್ಷಣ ಗೊತ್ತಾಯಿತು, ಇಟ್ ಈಸ್ ರಿಲೇಟೆಡ್ ಟು ಎಕ್ಸೆಲ್ನ ಎಕ್ಸ್ಟೆನ್ಷನ್ ಏನಿರ್ತದೆ ಯಾವಾಗಲೂ XML ಅಥವಾ XMLX ಅಂತ ಇರ್ತದೆ, ಸರಿನಾ. ಇದು ಬಂದುಬಿಟ್ಟು ಇದರದ್ದು ಎಕ್ಸ್ಟೆನ್ಷನ್. ಸದ್ಯಕ್ಕೆ ಅವ್ರು ಕೇಳಿರೋದು ಎಂಟೈರ್ ರೋ ಅನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತಂದರೆ ಯಾವ ಕೀ ಯೂಸ್ ಮಾಡ್ತೀವಿ. ರೋ ಅಂದರೆ ಹೆಂಗೆ ಸರ್, ಒಂದು ಪಾಯಿಂಟ್ ನಿಮ್ಗೆ ಗೊತ್ತು, ಎಕ್ಸೆಲ್ ಅಂತ ಬಂದಾಗ ಅದು ಯಾವಾಗಲೂ ಕಾಲಮ್ ಮತ್ತು ರೋ ಆಧಾರಿತವಾಗಿರ್ತದೆ. ಇವುಗಳನ್ನು ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4 ಅಂತ ಕರಿತೀವಿ. ರೋ 1, ರೋ 2, ರೋ 3. ಓಕೆ, ಇವು ರೋ, ಇವು ಕಾಲಮ್, ಸರಿನಾ. ಸೊ ಎರಡೂ ಕೂಡ್ಕೊಂಡ್ಬಿಟ್ಟೆ ನಮಗೆ ವರ್ಕ್ಶೀಟ್ ಆಗ್ತದೆ. ಕೇಳ್ತಾರೆ ಎಕ್ಸಾಮಲ್ಲಿ, ರೋ ಮತ್ತು ಕಾಲಮ್ ಕಾನ್ಸೆಪ್ಟ್ ಯಾವುದ್ರಲ್ಲಿ ಬರ್ತದೆ, ಎಕ್ಸೆಲಲ್ಲಿ ಬರ್ತದೆ, ನಾವು ವರ್ಡ್ ಪ್ಯಾಡಲ್ಲಿ ಬರ್ತದೆ, ಈ ರೀತಿ ಪ್ರಶ್ನೆ ಬರ್ತದೆ. ನಿಮಗೆ ಗೊತ್ತಿರಲಿ, ಇದು ಬರೋದು ನಮಗೆ ಎಕ್ಸೆಲಲ್ಲಿ ಮಾತ್ರ. ಓಕೆ, ನೆನಪಿಟ್ಕೊಳ್ಳಿ, ಎಕ್ಸೆಲಲ್ಲಿ ಮಾತ್ರ. ಸದ್ಯಕ್ಕೆ ಅವ್ರ ಪ್ರಶ್ನೆ ಏನಿಲ್ಲಿ, ಎಂಟೈರ್ ರೋವನ್ನು ಸೆಲೆಕ್ಟ್ ಮಾಡಬೇಕು. ಸಪೋಸ್ ನೀವು ಈ ಎಂಟೈರ್ R2 ರೋವನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತಪ್ಪ, ಅದಕ್ಕೆ ಯಾವ ಶಾರ್ಟ್ಕಟನ್ನು ಯೂಸ್ ಮಾಡ್ತೀರಾ. ಸಪೋಸ್ ನಿಮ್ಮ ಹತ್ರ ಮೌಸ್ ಇತ್ತಂದರೆ ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದು ರೋ ಸೆಲೆಕ್ಟ್ ಆಗ್ತದೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ಎಕ್ಸಾಮ್ ಕೇಳ್ತಾ ಇರೋದು ಶಾರ್ಟ್ಕಟನ್ನು. ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಅದಕ್ಕೆ,
ಕ್ಯಾಪ್ಸ್ಲಾಕ್ ಪ್ಲಸ್ ಸ್ಪೇಸ್ ಬಾರ್, ಅಲ್ಟ್ ಪ್ಲಸ್ ಸ್ಪೇಸ್ ಬಾರ್, ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್, ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್. ಸರಿನಾ? ಸೊ ಏನಾಗ್ತದೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ? ಎಸ್, ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್. ಸೊ ಇದನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ ನಿಮಗೆ ಎಂಟೈರ್ ರೋ ಸೆಲೆಕ್ಟ್ ಆಗ್ತದೆ. ಸಪೋಸ್ ಎಂಟೈರ್ ಕಾಲಮ್ ಬೇಕಾಗಿತ್ತಂದರೆ ಅವಾಗ ನೀವು ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರನ್ನು ಸೆಲೆಕ್ಟ್ ಮಾಡಬೇಕು. ಅವಾಗ ಏನು ಸೆಲೆಕ್ಟ್ ಆಗ್ತದೆ? ಎಂಟೈರ್ ಕಾಲಮ್. ಸರ್ ಇದು ಕನ್ಫ್ಯೂಸ್ ಆಗ್ತದೆ, ಎಕ್ಸಾಮಲ್ಲಿ ನೆನಪಿಡೋಕ್ಕೆ ಟ್ರಿಕ್ಕನ್ನು ಕೊಡಿ. ಇಲ್ಲಿ ನೋಡಿ, ಇಲ್ಲೂ ಕಂಟ್ರೋಲ್ ಅದ ಅಂದರೆ ಸಿ ಇಂದ ಸ್ಟಾರ್ಟ್ ಆಗ್ಯದ, ಇಲ್ಲಿ ಕಾಲಮ್ ಅದ, ಇಲ್ಲೂ ಕೂಡ ಸಿ ಇಂದ ಸ್ಟಾರ್ಟ್ ಆಗ್ಯದ. ಸೊ ಎರಡು ಸಿ ಇಂದ ಸ್ಟಾರ್ಟ್ ಆಗಿತ್ತು ಅಂದರೆ ನೆನಪಿಟ್ಕೊಳ್ಳಿ ಕಂಟ್ರೋಲ್ ಕಾಲಮ್, ಕಂಟ್ರೋಲ್ ಕಾಲಮ್. ಸರಿನಾ? ಹಾಗೆ ಇಲ್ಲಿ ನೋಡಿ, ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್ ಹೊಡೆದ್ರೆ ಏನಾಗ್ತದೆ? ರೋ ಸೆಲೆಕ್ಟ್ ಆಗ್ತದೆ ಅಂತ ಹೇಳಿದ್ವಿ. ಇದನ್ನ ಹೆಂಗೆ ನೆನಪಿಟ್ಕೋಬೇಕು ಸರ್? RSS ಅಂತ ನೆನಪಿಟ್ಕೊಳ್ಳಿ ನೀವು. RSS ಉಲ್ಟಾ, ಆರ್ ಫಸ್ಟ್ ಬರೋದು, ES ಎರಡನೇದ್ದು, ಹಾಗೆ ES ಮೂರನೇದ್ದು, RSS. ಓಕೆ, ಸೊ ನೆನಪಿಟ್ಕೊಳ್ಳಿ. ರೋ ಅನ್ನು ಸೆಲೆಕ್ಟ್ ಮಾಡೋಕ್ಕೆ ಹೆಂಗೆ, ಕಾಲಮನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೆಂಗೆ, ಗೊತ್ತಾಯ್ತಲ್ಲ? ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್ ಅಂದರೆ ರೋ, ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್ ಅಂದರೆ ಕಾಲಮ್. ನೆಕ್ಸ್ಟ್ ನಮಗೆ ಸಪೋಸ್ ಎರಡೂ ಬೇಕು ಸರ್, ರೋನು ಬೇಕು ಕಾಲಮ್ನು ಬೇಕು. ಅವಾಗ ಏನು ಮಾಡಬೇಕು? ಎರಡೂ ಕಂಬೈನ್ ಮಾಡಿ. ಸಿಂಪಲ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್. ಸರಿನಾ? ಅರ್ಥ ಆಗ್ತಿದೆಯಲ್ಲ? ನೋಡಿ, ಕಂಟ್ರೋಲ್ ಬಂತು, ಶಿಫ್ಟ್ ಬಂತು, ಹಾಗೆ ಸ್ಪೇಸ್ ಬಾರ್ ಎರಡೂ ಕೂಡ್ಕೊಂಡ್ಬಿಟ್ಟು ಇಲ್ಲಿ ಬಂತು. ಇದನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ ನಿಮಗೆ? ರೋ ಆ್ಯಂಡ್ ಕಾಲಮ್ ಟುಗೆದರ್ ಎರಡೂ ಸೇರ್ಕೊಂಡ್ಬಿಟ್ಟು ಸೆಲೆಕ್ಟ್ ಆಗ್ತದೆ. ಇಂಡಿವಿಜುವಲ್ ಬೇಕಾಗಿತ್ತಂದರೆ ಈ ರೀತಿಯಾಗಿ ನೋಡ್ಕೊಳ್ಳಿ, ಕಂಪ್ಲೀಟ್ ಆಗಬೇಕಾಗಿತ್ತಂದರೆ ಈ ಒಂದು ಶಾರ್ಟ್ಕಟನ್ನು ನೀವು ಬಳಕೆ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್, ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ನಿಮ್ಮ ಎಕ್ಸೆಲ್ ಸೀಟಲ್ಲಿನ ಪ್ರತಿಯೊಂದು ಫಾರ್ಮುಲಾಗಳು ಯಾವುದರಿಂದ ಸ್ಟಾರ್ಟ್ ಆಗ್ತದೆ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಇಟ್ ಸ್ಟಾರ್ಟ್ಸ್ ವಿತ್ ಈಕ್ವಲ್ಸ್ ಟು ಸಿಂಬಾಲ್. ಸೊ ಕಾಮನ್ ಆಗಿ ಬಳಕೆ ಮಾಡ್ತಕ್ಕಂಥ ಫಂಕ್ಷನ್ಸ್ಗಳು ಯಾವ್ಯಾವುದು? ಇಲ್ಲಿ ಸಮ್ ಅಂತ ಬಳಕೆ ಮಾಡ್ತೀವಿ, ಮ್ಯಾಕ್ಸ್ ಅಂತ ಬಳಕೆ ಮಾಡ್ತೀವಿ, ಮಿನ್ ಅಂತ ಬಳಕೆ ಮಾಡ್ತೀವಿ, ಲೆಫ್ಟ್ ಅಂತ ಬಳಕೆ ಮಾಡ್ತೀವಿ, ರೈಟ್ ಅಂತ ಬಳಕೆ ಮಾಡ್ತೀವಿ. ಇಂಪಾರ್ಟೆಂಟ್ ಇನ್ನೊಂದು ಬರ್ತದೆ, ಇದನ್ನು ನಾನು ಸ್ಟಾರ್ ಮಾರ್ಕ್ ಅಂತ ಹಾಕ್ತೀನಿ. ಯಾವುದು? ಕಾನ್ಕ್ಯಾಟಿನೇಟ್. ಕಾನ್ಕ್ಯಾಟಿನೇಟ್. ಸೊ ಹಿಂಗಂದ್ರೆ ಏನು? ಎರಡು ಸೆಲ್ಗಳನ್ನು ಕಂಬೈನ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ರೀತಿದೆ ಅಂತ ಅಂದ್ಕೊಳ್ಳಿ, ಇದು ಎಕ್ಸೆಲ್ ಸೀಟ್. ಓಕೆ, ಇಲ್ಲೇನದ RUD ಅಂತ ಇದೆ ಈ ಸೆಲ್ ಒಳಗಡೆ, ಈ ಸೆಲ್ ಒಳಗಡೆ RESH ಅಂತ ಇದೆ. ಸೊ ನಿಮ್ಗೇನು ಮಾಡಬೇಕು? ಈ ಸೆಲ್ಲಲ್ಲಿ ಕಂಪ್ಲೀಟ್ ಈ ಒಂದನೇದು ಎರಡನೇದು ಎರಡು ಕಂಬೈಂಡಾಗಿ ಕೊಡಬೇಕು. ಅವಾಗ ಏನು ಮಾಡ್ತೀರಾ ನೀವು? ಕನ್ಕ್ಯಾಟ್ ಈ ಸೆಲ್ಲಿನ ಅಡ್ರೆಸ್ಸನ್ನು ಈ ಸೆಲ್ಲಿನ ಅಡ್ರೆಸ್ಸನ್ನು ಕಾನ್ಕ್ಯಾಟ್ಗೆ ಪಾಸ್ ಮಾಡ್ತಾರೆ ಈ ಫಂಕ್ಷನ್ಗೆ. ಅವಾಗ ಅದೆರಡು ಕಂಬೈಂಡ್ ಆಗಿಬಿಟ್ಟು ಏನಾಗ್ತದೆ? ರುದ್ರೇಶ್ ಅಂತ ಆಗ್ತದೆ. ಸೊ ಇದೇನು ಮಾಡ್ತದೆ? ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಬೇರೆ ಬೇರೆ ಸೆಲ್ ಒಳಗಿರ್ತಕ್ಕಂಥ ಡೇಟಾವನ್ನು ಕೂಡಿಸ್ತದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಜಾಯಿನ್ ಅಂತ ನೆನ್ಪಿಟ್ಕೊಳ್ಳಿ. ಕಾನ್ಕ್ಯಾಟಿನೇಟ್ ಅಂದರೆ ಜಾಯಿನ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದೀಸ್ ಆರ್ ದ ಕಾಮನ್ಲಿ ಯೂಸ್ಡ್ ಫಂಕ್ಷನ್ಸ್. ಸಮ್ ಅಂದರೆ ಆಟೋಮೆಟಿಕ್ ಸಮ್ ಆಗ್ತದೆ, ನಿಮ್ಗೆ ಕೂಡಿಸ್ಬಿಡ್ತದೆ. 2 + 3 ಏನೇನೋ ಬೇರೆ ಬೇರೆ ಸೆಲ್ ಒಳಗಿರ್ತಕ್ಕಂಥ ಮಾಹಿತಿಯನ್ನು ಕೂಡಿಸ್ಬಿಡ್ತದೆ ಸಮ್ ಅಂದರೆ. ಸರಿನಾ? ಮುಂದಿನ ಪ್ರಶ್ನೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ ಈಸ್ ಆಲ್ಸೋ ನೋನ್ ಆ್ಯಸ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲನ್ನು ಹೀಗೆ ಕರೆಯಲಾಗುತ್ತದೆ: ಡಾಕ್ಯುಮೆಂಟ್, ಡೇಟಾಬೇಸ್, ಸ್ಲೈಡ್, ವರ್ಕ್ ಬುಕ್. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅದನ್ನು ನಾವು ವರ್ಕ್ ಬುಕ್ ಅಂತೇಳಿ ಕರಿತೀವಿ. ಓಕೆ, ವರ್ಕ್ ಬುಕ್. ಸೊ ನೀವು ಸಪೋಸ್ ಎಕ್ಸೆಲನ್ನು ಓಪನ್ ಮಾಡಿದರೆ ಫಸ್ಟ್ ಏನು ಓಪನ್ ಆಗ್ತದಲ್ಲ ಅದನ್ನು ವರ್ಕ್ ಶೀಟ್ 1 ಅಂತ ಕರಿತೀವಿ. ಅಲ್ಲೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ವರ್ಕ್ ಶೀಟ್ 2 ಅಂತ ಬರ್ತದೆ, ಆಮೇಲೆ ಶೀಟ್ 3 ಅಂತ ಬರ್ತದೆ. ಈ ರೀತಿಯಾಗಿ ಅಪ್ ಟು 255 ವರ್ಕ್ ಶೀಟ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಈ ಗ್ರೂಪ್ ಆಫ್ ವರ್ಕ್ ಶೀಟ್ಸ್ಗಳನ್ನು ಏನಂತ ಕರಿತೀವಿ ನಾವು? ವರ್ಕ್ ಬುಕ್. ಅರ್ಥ ಮಾಡ್ಕೊಳ್ಳಿ, ಗ್ರೂಪ್ ಆಫ್ ವರ್ಕ್ ಶೀಟ್ಸ್ ಈಸ್ ನೋನ್ ಆ್ಯಸ್ ವರ್ಕ್ ಬುಕ್. ವಾಟ್ ಈಸ್ ದ ಡಿಫಾಲ್ಟ್ ವರ್ಕ್ ಶೀಟ್ ಕೌಂಟ್ ಅಂತ ಕೇಳಿದರೆ 3 ಅಂತ ಹೇಳಬೇಕು ನೀವು. ಶೀಟ್ 1, ಶೀಟ್ 2, ಶೀಟ್ 3 3 ಬರ್ತದೆ, ಅವು ಬೈ ಡಿಫಾಲ್ಟ್ ಆಗಿ ಬರ್ತಕ್ಕಂಥದ್ದು. ಓಕೆ, ಇವುಗಳ ಗ್ರೂಪನ್ನು ಏನಂತ ಕರಿತೀವಿ? ವರ್ಕ್ ಬುಕ್ ಅಂತ ಕರಿತೀವಿ. ನೆಕ್ಸ್ಟ್, ಡಿಫಾಲ್ಟ್ ನೇಮ್ ಏನಿರ್ತದೆ ವರ್ಕ್ ಬುಕ್ತು? ಫಾರ್ ಎಕ್ಸಾಂಪಲ್ ಇವಾಗ ಸರ್ಚ್ ಬಾಕ್ಸ್ಗೆ ಹೋದ್ರಿ, ನೀವು ಎಕ್ಸೆಲನ್ನು ಓಪನ್ ಮಾಡಿದ್ರಿ, ಇಲ್ಲಿ ಟೈಟಲಲ್ಲಿ ನೇಮ್ ಏನು ಬರ್ತದೆ ಬೈ ಡಿಫಾಲ್ಟ್ ಆಗಿ? ಬುಕ್ 1. ಇಂಪಾರ್ಟೆಂಟ್, ಬುಕ್ 1.xml. ಅರ್ಥ ಮಾಡ್ಕೊಳ್ಳಿ, ಕೇಳ್ತಾರೆ ಇದನ್ನು. ಬೈ ಡಿಫಾಲ್ಟ್ ನೇಮ್ ಏನು ಬರ್ತದಪ್ಪ ವರ್ಕ್ ಬುಕ್ದು ಅಂತ ಗೊತ್ತಿರಲಿ. ಬುಕ್ 1.xml ಅಂತ ಬರ್ತದೆ. ದಿಸ್ ಇಸ್ ಕೆಯ ಬುಕ್ 1.xml. ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4. ಡೇಟಾಬೇಸ್ ಅಂತ ಬಂದಾಗ ಇದರ ಫಾರ್ಮುಲಾ ನೆನಪಿಟ್ಕೊಳ್ಳಿ, DBMSದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆಮೇಲೆ SQLದು ನೆನಪಿಟ್ಕೊಳ್ಳಿ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಆಮೇಲೆ SSMS ಅಂತ ಇದು ನೆನಪಿಟ್ಕೊಳ್ಳಿ, SSMS ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸರಿನಾ? ಏನಿದ್ರೆ ಫುಲ್ ಫಾರ್ಮ್? SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಅಂದರೆ ಈ ಡೇಟಾಬೇಸ್ ಒಳಗಿರ್ತಕ್ಕಂಥ ಡೇಟಾವನ್ನು SQL ಕ್ವೈರಿ ಮುಖಾಂತರ ಈ ಟೂಲಲ್ಲಿ ಬರೆದಾಗ ನಮಗೆ ಡೇಟಾ ಹೊರಗಡೆ ಬರ್ತದೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಟಪಲ್ ಅಂದರೆ ಏನಂತ ಕೇಳ್ತಾರೆ ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ. ಟಪಲ್ ಅಂದರೆ ರೋ,
ಟಪಲ್ ಅಂದರೆ ರೋ, ಅಟ್ರಿಬ್ಯೂಟ್ಸ್ ಅಂತ ಕೇಳಿದರೆ ಕಾಲಮ್. ಓಕೆ, ಸೊ ನಾವು ಇವಾಗ ಈ ಒಂದು ಡೇಟಾಬೇಸ್ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು. ಟಪಲ್ ಅಂತ ಬಂದರೆ ರೋ, ಅಟ್ರಿಬ್ಯೂಟ್ ಅಂತ ಬಂದರೆ ಕಾಲಮ್. ಸರಿನಾ? ಸೊ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು 15ನೇ ತಾರೀಕು, ದಟ್ ಈಸ್ ಅಕ್ಟೋಬರ್ 15ಕ್ಕೆ ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋ. ಓಕೆ, ನಿಮಗೆ ಈ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್, ದಟ್ ಈಸ್ ಗ್ರಾಮ ಆಡಳಿತ ಅಧಿಕಾರಿಗೆ ಏನೆಲ್ಲ ಬೇಕಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅದರಲ್ಲಿದೆ, ಎಲ್ಲವನ್ನ ಕವರ್ ಮಾಡಿಕೊಡ್ತಾ ಇದ್ದೀನಿ. ಡೇಟಾಬೇಸ್ ಬಗ್ಗೆ ಮಾಡಿದ್ದೀನಿ, ಮಾಲ್ವೇರ್ ಬಗ್ಗೆ ಮಾಡಿದ್ದೀನಿ, ಅಥವಾ ಕುಕೀಸ್ ಬಗ್ಗೆ ಮಾಡಿದ್ದೀನಿ. ಎಕ್ಸಾಮ್ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್ ಇದೆಯಲ್ಲ ಎಲ್ಲವನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ಇವಾಗಲೇ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ರಿ, ಬಟ್ ನಾನು ಇವಾಗ ನಮ್ಮ ಊರಲ್ಲಿ ಇದ್ದೀನಿ, ತುಂಬ ನೆಟ್ವರ್ಕ್ ಇಶ್ಯೂಸ್ ಇಲ್ಲಿ ಇದೇ. ಒಂದು ಫಾರ್ ಎಕ್ಸಾಂಪಲ್ 500-300 MB ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತಗೋತದೆ. ಇದು ಬಂದುಬಿಟ್ಟು 5 GB ಇದೆ, ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಆಸ್ ಸೂನ್ ಆಸ್ ಐ ರೀಚ್ ಟು ಬ್ಯಾಂಗ್ಳೂರ್ ಐ ವಿಲ್ ಅಪ್ಲೋಡ್ ದ್ಯಾಟ್. ಓಕೆ, ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಫೀಚರ್ ಆಫ್ MS Word which provide the option of increasing the size of the first letter of the text. ಕನ್ನಡದಲ್ಲಿ ಪಠ್ಯದ ಮೊದಲ ಅಕ್ಷರದ ಗಾತ್ರವನ್ನು ಹೆಚ್ಚಿಸುವ ಆಯ್ಕೆಯನ್ನು ಒದಗಿಸುವ MS ಪದದ ವೈಶಿಷ್ಟ್ಯವನ್ನು ಗುರುತಿಸುವುದು ಯಾವುದು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ನ್ಯೂಸ್ ಪೇಪರ್ಗಳೆಲ್ಲ ನೋಡಿರ್ತಾರೆ. ಏನಂದರೆ, ಈಗ ಒಂದು ವಾಕ್ಯವನ್ನು ಬರ್ದಾರಂತ ಅನ್ಕೊಳ್ಳಿ, ಆ ವಾಕ್ಯದ ಮೊದಲನೇ ಸಾಲಿನ ಮೊದಲ ಅಕ್ಷರ ಏನಾಗಿರ್ತದೆ, ದೊಡ್ಡದಾಗಿರ್ತದೆ, ಬಟ್ ಅದರ ನಂತರ ಬಂದಿರೋದು ಎಲ್ಲವೂ ಸ್ಮಾಲ್, ಅಂದರೆ ಒಂದೇ ಸೈಜಲ್ಲಿ ಇರ್ತದೆ. ಸೊ ಈ ಮೊದಲೇಕೇನು ದೊಡ್ಡ ಸೈಜಲ್ಲಿ ಬರಿತೀವಲ್ಲ, ಅದಕ್ಕೆ ಏನಂತ ಕರೀತಾರ MS Word ಭಾಷೆಯಲ್ಲಿ ಅಂತ ಕೇಳಿದಾರ. ಆಪ್ಷನ್ ಬಂದುಬಿಟ್ಟು ಡ್ರಾಪ್ ಕ್ಯಾಪ್, ಫೂಟ್ ನೇಮ್ಸ್, ಟ್ಯಾಬ್ ಸ್ಟಾಪ್, ನನ್ ಆಫ್ ದ ಅಬೌವ್. ತುಂಬ ಇಂಪಾರ್ಟೆಂಟ್ ಆಯಿತು, ಅದನ್ನು ನಾವು ಡ್ರಾಪ್ ಕ್ಯಾಪ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಡ್ರಾಪ್ ಕ್ಯಾಪ್. ಅರ್ಥ ಆಯ್ತಲ್ಲ, ಮೊದಲನೇ ಅಕ್ಷರ ಮಾತ್ರ ದೊಡ್ಡದಾಗಿ ಬರೀತಾರೆ ಅವರು. ನೆಕ್ಸ್ಟ್ ಆ್ಯಸ್ ಯೂಶ್ವಲ್, ಓಕೆ, ಕ್ಲಾಸ್. ಸೊ ಈ ರೀತಿಯಾಗಿ ಮೊದಲನೇ ಅಕ್ಷರ ಏನು ದೊಡ್ಡದು ಬರಿತೀವಲ್ಲ, ಇದನ್ನು ನಾವು ಡ್ರಾಪ್ ಕ್ಯಾಪ್ ಅಂತ ಕರಿತೀವಿ, ಡ್ರಾಪ್ ಕ್ಯಾಪ್. ನೆಕ್ಸ್ಟ್ ಈ MS ವರ್ಡಲ್ಲಿ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಅಂತ ಎರಡು ಬರ್ತದೆ. ಸೂಪರ್ ಸ್ಕ್ರಿಪ್ಟ್, ಇನ್ನೊಂದು ಬಂದುಬಿಟ್ಟು ಸಬ್ಸ್ಕ್ರಿಪ್ಟ್ ಅಂತ. ಓಕೆ, ಇದ್ರ ಮೇಲೆ ಕೂಡ ಎಕ್ಸಾಂಪಲ್ ಬಂದಿದೆ. ಏನು ಸೂಪರ್ ಸ್ಕ್ರಿಪ್ಟ್ ಹಾಗೆ ಸಬ್ಸ್ಕ್ರಿಪ್ಟ್ ಅಂದರೆ? ಸೂಪರ್ ಸ್ಕ್ರಿಪ್ಟ್ ಅಂದರೆ ಈ ರೀತಿಯಾಗಿ A² B² ಹೀಗೆ. ಸಬ್ಸ್ಕ್ರಿಪ್ಟ್ ಅಂದರೆ A1 B1 C1 D1. ಅರ್ಥ ಆಗ್ತಿದೆಯಲ್ಲ? ಕೆಳಗಡೆ ಬಂದರೆ ನಂಬರ್ಸು, ಅದನ್ನು ಸಬ್ ಅಂತ ಕರಿತೀವಿ. ಮೇಲ್ಗಡೆ ಬಂದರೆ ಅದನ್ನು ಸೂಪರ್ ಅಂತ ಕರಿತೀವಿ. ಇಷ್ಟೇ ಡಿಫ್ರೆನ್ಸು, ಅರ್ಥ ಮಾಡ್ಕೊಳ್ಳಿ. ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ, ಅದಕ್ಕೋಸ್ಕರ ನೀವು ಅದನ್ನು ಮರಿಬಾರ್ದು. ಇನ್ನೊಂದು ಬರ್ತದೆ, ಸಪೋಸ್ ಇವಾಗ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಮೇಲೆ ನಾನು ಈ ರೀತಿ ಒಂದು ಲೈನ್ ಹಾಕಿಬಿಡ್ತೀನಪ್ಪ ನಡುಗಡೆ ಒಂದು. ಇವಾಗ ಇದನ್ನು ಏನಂತ ಕರೀತಾರ? ಕೆಲವೊಂದು ಕಡೆ ಈ ರೀತಿಯೂ ಇರ್ತದಲ್ಲ, ಒಂದು ವಾಕ್ಯ ಇರ್ತದೆ, ಆ ವಾಕ್ಯದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಗೀಟ್ ಬಂದುಬಿಟ್ಟಿರ್ತದೆ. ಅದನ್ನು ಏನಂತ ಕರೀತಾರ MS Word ಭಾಷೆಯಲ್ಲಿ? ಸ್ಟ್ರೈಕ್ ಥ್ರೂ. ಇಂಪಾರ್ಟೆಂಟ್, ಏನಂತ ಕರೀತಾರ? ಸ್ಟ್ರೈಕ್ ಥ್ರೂ. ಕೇಳಿದಾರೆ ನೋಡಿ ಪ್ರಶ್ನೆ ಅದನ್ನು. ಏನಪ್ಪ ಸ್ಟ್ರೈಕ್ ಥ್ರೂ ಅಂದರೆ? ಆ ವಾಕ್ಯದ ಮೇಲೆ ಒಂದು ಲೈನ್ ಹಾಕ್ತೀವಲ್ಲ, ಅದು ಸ್ಟ್ರೈಕ್ ಥ್ರೂ ಅಂತ ಹೇಳಿದರೆ. ಸದ್ಯಕ್ಕೆ ಇಲ್ಲಿ ಬರೋದು ನಮಗೆ ಡ್ರಾಪ್ ಕ್ಯಾಪ್. ಮುಂದಿನ ಪ್ರಶ್ನೆ, ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ದ್ಯಾಟ್ ಕಂಟ್ರೋಲ್ ಹೌ ದ ಕಂಪ್ಯೂಟರ್ ಸಿಸ್ಟಮ್ ರನ್ಸ್ ಆ್ಯಂಡ್ ಪ್ರಾಸೆಸ್ ದ ಇನ್ಫಾರ್ಮೇಷನ್ ಈಸ್ ಕಾಲ್ಡ್. ಕಂಪ್ಯೂಟರ್ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂಬುದನ್ನು ನಿಯಂತ್ರಿಸುವ ಕಾರ್ಯಕ್ರಮಗಳ ಸಂಗ್ರಹವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಕಂಪ್ಯೂಟರ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು, ಲೈಕ್ ಮ್ಯಾನೇಜರ್ ಟೈಪ್. ಇದು ಕಂಪ್ಲೀಟ್ ಕಂಪ್ಯೂಟರ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಯಾವುದು? ಕಂಪೈಲರ್, ಆಪರೇಟಿಂಗ್ ಸಿಸ್ಟಮ್, ಲಿಂಕರ್, ಅಸೆಂಬ್ಲರ್. ತುಂಬಾ ಈಸಿ ಬಟ್ ಇಂಪಾರ್ಟೆಂಟ್. ಆಪರೇಟಿಂಗ್ ಸಿಸ್ಟಮ್. ಓಕೆ, OS ಅಂತ ಕೊಟ್ಬಿಟ್ಟು ಅದರ ಫುಲ್ ಫಾರ್ಮನ್ನು ಕೇಳ್ತಾರೆ, ಗೊತ್ತಿರಲಿ. OS ಇಸ್ ನಥಿಂಗ್ ಬಟ್ ಆಪರೇಟಿಂಗ್ ಸಿಸ್ಟಮ್. ಆ ಆಪರೇಟಿಂಗ್ ಸಿಸ್ಟಮನ್ನು ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ಏನು ಸರ್ ಅರ್ಥ ಆಗಲಿಲ್ಲ? ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ನಿಮ್ಮ ಲ್ಯಾಪ್ಟಾಪ್ ಇದೆ ಅಂದ್ಕೊಳ್ಳಿ. ಓಕೆ, ಇದಕ್ಕೆ ನೀವು ಪೆನ್ ಡ್ರೈವ್ ಅಟ್ಯಾಚ್ ಮಾಡಿದ್ರಪ್ಪ, ಪೆನ್ ಡ್ರೈವ್ ತಂದು ಹಾಕಿಬಿಟ್ರಿ. ಸೊ ಕಂಪ್ಯೂಟರ್ಗೆ ಗೊತ್ತಾಗಬೇಕಲ್ಲ, ಪೆನ್ ಡ್ರೈವ್ ಹಾಕಿದ್ದಾರೆ, ಅದರೊಳಗಡೆ ಇರತಕ್ಕಂಥ ಇಮೇಜನ್ನು ನಾನು ಓಪನ್ ಮಾಡಬೇಕು, ಅಥವಾ ಅದರಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ತೋರಿಸ್ಕೋಬೇಕು, ಎಲ್ಲರಿಗೂ ಪ್ಲೇ ಮಾಡಬೇಕು ಸ್ಕ್ರೀನ್ ಮೇಲೆ. ಅದನ್ನೆಲ್ಲ ಮಾಡೋ ಕೆಲಸ ಯಾರ್ದು? ಆಪರೇಟಿಂಗ್ ಸಿಸ್ಟಮ್. ಅದು ಹೇಳುತ್ತೆ, ಲೈಕ್ ಪೆನ್ ಡ್ರೈವ್ ಇಸ್ ಇಜೆಕ್ಟೆಡ್, ಪೆನ್ ಡ್ರೈವ್ ಇಸ್ ಪ್ಲಗ್ಡ್ ಇನ್, ಅಂದರೆ ತುರುಕಿದ್ದಾರೆ, ತೆಗೆದಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಆ ಕೆಲಸವನ್ನು ಮಾಡೋದು ಯಾರಪ್ಪ ಅಂದರೆ ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರಿತೀವಿ. OSಗೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಈ ವಿಂಡೋಸ್ ಆಗಿರ್ಬೋದು, ರೈಟ್, ಅಥವಾ ಲಿನಕ್ಸ್ ಆಗಿರ್ಬೋದು, ಅಥವಾ ಯುನಿಕ್ಸ್ ಆಗಿರ್ಬೋದು, ಅಥವಾ ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಲ್ವಾ? ಇವೆಲ್ಲವೂ ಕೂಡ ಎಕ್ಸಾಂಪಲ್. ಏನಪ್ಪ ಇದು? ಆಪರೇಟಿಂಗ್ ಸಿಸ್ಟಮ್ಗೆ ಬಂದುಬಿಟ್ಟು. ನೆಕ್ಸ್ಟ್ ಕಂಪೈಲರ್ ಅಂತ ಇದೆ, ಇದು ಕೂಡ ಇಂಪಾರ್ಟೆಂಟ್. ವಾಟ್ ಈಸ್ ಕಂಪೈಲರ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ, ನೆನಪಿಡಬೇಕಾಗ್ತದೆ ನೀವು ಇದರ ಡೆಫಿನಿಷನನ್ನು. ಸರಿನಾ? ಏನದರ ಮೀನಿಂಗ್? ಹೈ ಲೆವೆಲ್ ಟು ಲೋ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋದು. ಹೈ ಲೆವೆಲ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇವಾಗ ಡೆವಲಪರ್ಗಳೆಲ್ಲ ಕೋಡನ್ನು ಬರೀತಾರೆ, C ಬಳಕೆ ಮಾಡ್ಕೊಂಡ್ಬಿಟ್ಟು, C# ಬಳಕೆ ಮಾಡಿಬಿಟ್ಟು, ಪೈಥಾನನ್ನು ಬಳಕೆ ಮಾಡಿಬಿಟ್ಟು. ದ್ಯಾಟ್ ವೈ ಕಾಲ್ ಇಟ್ ಆಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ
ಲೆವೆಲ್ ಲ್ಯಾಂಗ್ವೇಜ್. ಅದು ನಮಗೆ ಅರ್ಥ ಆಗ್ತದೆ, ಬಟ್ ಕಂಪ್ಯೂಟರ್ಗೆ ಅದು ಅರ್ಥ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗೋದು ಯಾವುದು? ಮಷಿನ್ ಲ್ಯಾಂಗ್ವೇಜ್, ದಟ್ ಈಸ್ 0 or 1 ಅಥವಾ ಬೈನರಿ ಫಾರ್ಮ್ಯಾಟ್ ಒಳಗಿರ್ತಕ್ಕಂಥ ಮಾಹಿತಿ ಮಾತ್ರ ಮಷಿನ್ಗೆ ಅರ್ಥ ಆಗ್ತದೆ. ಸೊ ಮಷಿನ್ಗೆ ಅರ್ಥ ಆಗಬೇಕು ಹಾಗೂ ನಮಗೂ ಅರ್ಥ ಆಗಬೇಕು, ಅದನ್ನು ಕನ್ವರ್ಟ್ ಮಾಡೋಕ್ಕೆ ನಡು ಬೇಕಲ್ಲ ಒಬ್ಬರು, ಅವರೇ ಕಂಪೈಲರ್. ಇಟ್ ಕನ್ವರ್ಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಸರ್ ಇನ್ನೊಂದು ಇರ್ತದಲ್ಲ ಇಂಟರ್ಪ್ರೆಟರ್ ಅಂತ, ಅದಕ್ಕೂ ಹಾಗೆ ಅಂತ ಕರೀತಾರಲ್ಲ. ಎಸ್, ಇಂಟರ್ಪ್ರೆಟರ್ ಕೂಡ ಮಾಡೋದು ಅದೇ ಕೆಲಸವನ್ನು. ಬಟ್ ಒಂದು ಸಿಂಪಲ್ ಲಾಜಿಕ್ ಇದೆ ಇಲ್ಲಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಏನಪ್ಪ ಅಂದರೆ ಕಂಪೈಲರ್ ಬಂದ್ಬಿಟ್ಟು ಪೇಜ್ ಬೈ ಪೇಜ್ ಇಂಟರ್ಪ್ರೆಟ್ ಮಾಡ್ತದೆ, ಪೇಜ್ ಬೈ ಪೇಜ್ ಕನ್ವರ್ಟ್ ಮಾಡ್ತದೆ. ಈ ಇಂಟರ್ಪ್ರೆಟರ್ ಅಂತ ಬಂದರೆ ಲೈನ್ ಬೈ ಲೈನ್ ಅಂದರೆ ಇದು 1 by 1 ಮಾಡ್ತಾ ಹೋಗ್ತದೆ. ಈ ಲೈನ್ ಆಯಿತು, ಆಮೇಲೆ ಈ ಲೈನ್ ಕನ್ವರ್ಟ್ ಮಾಡೋದು, ಆಮೇಲೆ ಈ ಲೈನ್ ಹೈ ಲೆವೆಲ್ ಟು ಲೋ ಲೆವೆಲ್ಗೆ, ಆಮೇಲೆ ಈ ಲೈನ್ ಹೀಗೆ. ಬಟ್ ಕಂಪೈಲರ್ ಅಂತ ಹಂಗಲ್ಲ, ಎಂಟೈರ್ ಪೇಜ್ ಎಟ್ ಎ ಟೈಮ್ ಇದು ಕನ್ವರ್ಟ್ ಮಾಡ್ತದೆ ಹೈ ಟು ಲೋ. ಓಕೆ, ಅದನ್ನು ನಾವು ಕಂಪೈಲರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಫೈಲ್ ಸಿಸ್ಟಮ್ ವಿಂಡೋಸ್ 10 ಯೂಸಸ್? ವಿಂಡೋಸ್ 10 ಯಾವ ಫೈಲ್ ಸಿಸ್ಟಮನ್ನು ಬಳಕೆ ಮಾಡ್ತಾರೆ? ತುಂಬ ಇಂಪಾರ್ಟೆಂಟ್ ನೋಡಿ ಇದು. ಓಕೆ, ಯಾವುದು? LMFS, NTFS, FAT32, FAT16. ಸರ್ ಫ್ಯಾಟ್ ಅಂತ ಬಂದಿದೆ, ಮೇ ಬಿ ಅದೇ ಇರಬೇಕು ಅಂತ ಅನ್ಕೋತೀರ. ತಪ್ಪು ಆನ್ಸರ್. ಸರಿಯಾಗಿರ್ತಕ್ಕಂಥ ಉತ್ತರ NTFS. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ವಿಂಡೋಸಲ್ಲಿ ಬಳಕೆ ಮಾಡ್ತಕ್ಕಂಥ ಫೈಲ್ ಸಿಸ್ಟಮ್ ಹೆಸರು NTFS. NTFSನ ಫುಲ್ ಫಾರ್ಮ್ ಏನು ಸರ್? ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್. ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್. ಸೊ ನೀವೇನಾದರೂ ನೋಡಬೇಕಾಗಿತ್ತಂದರೆ ಏನು ಸರ್ ಇದು NTFS ಅಂತ, ನಿಮ್ಮ ಲ್ಯಾಪ್ಟಾಪ್ ಇತ್ತು ಅಂತ ಅಂದ್ಕೊಳ್ಳಿ, ಅಲ್ಲಿ C ಡ್ರೈವ್, D ಡ್ರೈವ್, E ಡ್ರೈವ್ ಅಂತ ಇರ್ತಾವಲ್ಲ, ಆ ಡ್ರೈವ್ ಮೇಲೆ ಹೋಗ್ಬಿಟ್ಟು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಪರ್ಟೀಸ್ ಮೇಲೆ, ಓಕೆ, ಆ ಪ್ರಾಪರ್ಟೀಸ್ ಒಳಗಡೆ ಇರ್ತದೆ ಇದು ವಿಂಡೋಸ್ ಫೈಲ್ ಯಾವ ಫಾರ್ಮ್ಯಾಟ್ ಅಂತ ಹೇಳಿ NTFS ಅಂತ ಕೊಟ್ಟಿರ್ತಾರೆ. ಫುಲ್ ಫಾರ್ಮ್ ಕೊಟ್ಟಿರಲ್ಲ ಅವ್ರು, ಕಂಪ್ಲೀಟಾಗಿ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ ಅಂತ ಶಾರ್ಟ್ ಆಗಿ NTFS ಅಂತ ಕೊಟ್ಟಿರ್ತಾರೆ. ನೆನಪಿಟ್ಕೊಳ್ಳಿ, ವಿಂಡೋಸ್ 10 ಬಳಕೆ ಆಗ್ತಕ್ಕಂಥದ್ದು NTFS. ನೆಕ್ಸ್ಟ್, which task run first when the computer is booted and loads a graphical user interface? ಅಂದರೆ ಕಂಪ್ಯೂಟರ್ ಬೂಟ್ ಆದಂಥ ಸಮಯದಲ್ಲಿ ಯಾವ ಟಾಸ್ಕ್ ರನ್ ಆಗ್ತದ ಫಸ್ಟ್? ಡೆಸ್ಕ್ಟಾಪ್ ಮ್ಯಾನೇಜರ್, ಅಥೆಂಟಿಕೇಶನ್, ವಿಂಡೋಸ್ ಎಕ್ಸ್ಪ್ಲೋರರ್, ಫೈಲ್ ಮ್ಯಾನೇಜರ್. ಸಿಂಪಲ್, ಅಲ್ಲಿ ರನ್ ಆಗ್ತಕ್ಕಂಥದ್ದು ಅಥೆಂಟಿಕೇಶನ್. ಮೊದಲು ನಿಮ್ಮನ್ನು ಐಡೆಂಟಿಫೈ ಮಾಡಬೇಕಲ್ಲ, ಯು ಆರ್ ದ ಕರೆಕ್ಟ್ ಯೂಸರ್ ಆರ್ ನಾಟ್ ಅಂತ ಹೇಳಿಬಿಟ್ಟು. ಬೂಟ್ ಅಂದರೆ ಲೈಕ್ ರೀಬೂಟ್ ಟೈಪ್ ಅಂತ ಅನ್ಕೋಬೇಕು ನೀವು ಇಲ್ಲಿ, ಸರಿನಾ? ಅಥೆಂಟಿಕೇಶನ್ ಮೊದಲೇದಾಗಿ ರನ್ ಆಗ್ತಕ್ಕಂಥ ಟಾಸ್ಕ್ ಆಗಿರ್ತದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DOS ಆಪರೇಟಿಂಗ್ ಸಿಸ್ಟಮ್? DOS ಆಪರೇಟಿಂಗ್ ಸಿಸ್ಟಮ್ನ ಫುಲ್ ಫಾರ್ಮ್ ಏನಂತ ಕೇಳಿದಾರೆ? ದಟ್ ಈಸ್ DOS. ಏನದು? ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಕ್ ಆಬ್ಜೆಕ್ಟ್ ಸಿಸ್ಟಮ್, ಡಿಸ್ಕ್ ಓಪನ್ ಸ್ಟೇಟ್, ಡಿಸ್ಕ್ ಆಪರೇಷನ್ ಸಿಸ್ಟಮ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, DOS ಅಂತ ಕರೆದ್ರೆ, ಸರಿನಾ? ಈ ಫುಲ್ ಫಾರ್ಮನ್ನು ನೀವು ನೆನ್ಪಿಟ್ಕೋಬೇಕು. ಮುಂಚೆ ಎಲ್ಲ DOS ಫೇಮಸ್ ಇತ್ತು, ಬಟ್ ಅದಾದ ನಂತರ ಇವಾಗಿರ್ತಕ್ಕಂಥದ್ದು ವಿಂಡೋಸ್ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಏನು ಡಿಫ್ರೆನ್ಸ್? ವಿಂಡೋಸ್ ಯಾಕೆ ಫೇಮಸ್ ಆಯಿತು DOS ಅನ್ನು ಹಿಂದಿಕ್ಕಿ? ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಕಮಾಂಡ್ ಲೈನ್, ದಟ್ ಈಸ್ CLI, ಕಮಾಂಡ್ ಲೈನ್ ಇಂಟರ್ಫೇಸ್ ಮೇಲೆ. ಅಂದರೆ ಇವಾಗ ನೀವು ವಿಂಡೋಸಲ್ಲಿ ಹೆಂಗೆ ವಿಂಡೋಸ್ ಎಕ್ಸ್ಪ್ಲೋರರ್ ಅಂದರೆ ಆ ಫೈಲ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಅಥವಾ ಆ ಫೈಲ್ ಮೇಲೆ ಓಪನ್ ಮಾಡೋಕ್ಕೆ, ರನ್ ಮಾಡೋಕ್ಕೆ ಈಸಿ ಆಗ್ತದಲ್ಲ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಅಲ್ಲೆಲ್ಲ ನೀವು ನೋಡಿಬಿಟ್ಟು ಮಾಡ್ಬೋದು. ಬಟ್ DOS ಅಲ್ಲಿ ಹಂಗಲ್ಲ, ಅಲ್ಲಿ ನೀವು ಎಲ್ಲವನ್ನು ಕಮಾಂಡ್ಸ್ ಥ್ರೂ ಮಾಡಬೇಕು. ಅಲ್ಲಿ ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಮಾತ್ರ ಆ್ಯಕ್ಷನನ್ನು ಮಾಡೋಕ್ಕಾಗ್ತದೆ. ಅಂದರೆ ಸಪೋಸ್ ನೀವು ಯಾವುದಾದ್ರೂ ಒಂದು ಡೈರೆಕ್ಟಿವ್ ಹೋಗಬೇಕಾಗಿತ್ತಂದರೆ ವಿಂಡೋಸಲ್ಲಿ ಏನು ಮಾಡ್ತೀರಾ? ಫೈಲ್ ಎಕ್ಸ್ಪ್ಲೋರರ್ ಅಥವಾ ವಿಂಡೋಸ್ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡ್ತೀರಾ, ಆ ಫೈಲನ್ನು ಓಪನ್ ಮಾಡ್ತೀರಾ. C ಡ್ರೈವು, D ಡ್ರೈವ್, ಅದರೊಳಗಡೆ ಯೂಸರು, ಹಿಂಗೆ ಮಾಡ್ತೀರಾ. ಬಟ್ DOS ಅಲ್ಲಿ ಹಂಗಲ್ಲ. DOS ಅಲ್ಲಿ ನೀವು ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು C ಡ್ರೈವ್ ಹೋಗಬೇಕಾಗಿತ್ತಂದರೆ ಟರ್ಮಿನಲನ್ನು ಓಪನ್ ಮಾಡಿಬಿಟ್ಟು CD ಅಂತ ಹೊಡೆದ್ಬಿಟ್ಟು C ಅಂತ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಹೋಗಬೇಕಾಗಿತ್ತಂದರೆ CD ಯೂಸರ್ ಅಂತ ಕೊಡಬೇಕು, ಸರಿನಾ? ಸಪೋಸ್ ಅದರಲ್ಲಿ ಇರ್ತಕ್ಕಂಥ ಡೇಟಾ ಏನಂತ ನೋಡಬೇಕಾಗಿತ್ತಂದರೆ LS ಅಂತ ಕೊಡಬೇಕು. ದಟ್ ಇಸ್ ನಥಿಂಗ್ ಬಟ್ ಲಿಸ್ಟ್ ಅಂತ ಹೇಳಿ. ಸೊ ಕಂಪ್ಲೀಟ್ಲಿ ಅದು ಕಮಾಂಡ್ ಆಧಾರಿತವಾಗಿರ್ತಕ್ಕಂಥದ್ದು DOS, ದಟ್ ಈಸ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಸೊ ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು. ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ನಮಗೆ ಬಂದಿರತಕ್ಕಂಥದ್ದೇ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇವಾಗ ತುಂಬ ಸರಳ ಆಗಿದೆ ಎಲ್ಲರಿಗೂ, ಅದಕ್ಕೋಸ್ಕರನೇ, ಸರಿನಾ? ಸದ್ಯಕ್ಕೆ ಇದರ ಫುಲ್ ಫಾರ್ಮನ್ನು ನೆನಪಿಟ್ಕೊಂಡ್ರಲ್ಲ ನೀವು, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಪ್ರಶ್ನೆ, ಮೈಕ್ರೋಸಾಫ್ಟ್ ರಿಲೀಸ್ಡ್ ದೇರ್ ಫಸ್ಟ್ GUI ಬೇಸ್ಡ್ OS. ಮೈಕ್ರೋಸಾಫ್ಟ್ದವರು ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹಿಂದಿನ ಪ್ರಶ್ನೆಯಲ್ಲಿ ಮಾತಾಡ್ತಾ ಇದ್ವಲ್ಲ, ಅದನ್ನು ರಿಲೀಸ್ ಮಾಡಿದ್ದು ಯಾವಾಗ? ಅಂದರೆ ಯಾವುದು ಫಸ್ಟು? 1985ರಲ್ಲಿ. ವಿಂಡೋಸ್ XP, ವಿಂಡೋಸ್ 7, ವಿಂಡೋಸ್ 1.0, DOS ಅಂತೂ ಅಲ್ಲಂತ ಗೊತ್ತಾಯಿತು, ಅಲ್ಲಿ ಕಮಾಂಡ್ಸನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತ. ಸರಿಯಾಗಿರ್ತಕ್ಕಂಥ ಉತ್ತರ ವಿಂಡೋಸ್ 1.0. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಾವು ಏನು ಆರಂಭ ಮಾಡ್ಕೊಂಡಿವಿ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದರ ಫುಲ್ ಫಾರ್ಮನ್ನು ಕೇಳ್ತಾರೆ, ಮರಿಬಾರ್ದು.
ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅದೇ ರೀತಿಯಾಗಿ USB ಕೂಡ ಕೇಳ್ತಾರೆ, ಅದು ಗೊತ್ತಿರಲಿ. ಯೂನಿವರ್ಸಲ್ ಸೀರಿಯಲ್ ಬಸ್. ಲೇಸರ್ ಫುಲ್ ಫಾರ್ಮ್ ಏನು? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಎಕ್ಸಾಮಲ್ಲಿ ಬಂದಿದೆ ಇದು ಲೇಸರ್ ಫುಲ್ ಫಾರ್ಮ್. ಹಾಗೆ MICR ಅಂತ ಕೊಟ್ಬಿಟ್ಟು ವಾಟ್ ಈಸ್ C ಇಂಡಿಕೇಟ್ಸ್. C ಏನನ್ನ ರೀಪ್ರೆಸೆಂಟ್ ಮಾಡ್ತದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದನ್ನು ಕೂಡ ಹೇಳಿ ನಮಗೆ ಹೋಮ್ವರ್ಕ್ ಇದು. ಲೇಸರ್ ಫುಲ್ ಫಾರ್ಮ್ ಹಾಗೆ MICR ದಲ್ಲಿ C ಏನನ್ನ ರೀಪ್ರೆಸೆಂಟ್ ಮಾಡ್ತದೆ. MICR ಅಲ್ಲಿ C ಏನನ್ನ ರೀಪ್ರೆಸೆಂಟ್ ಮಾಡ್ತದೆ. ಯು ನೀಡ್ ಟು ಆನ್ಸರ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ವಿಂಡೋಸ್ ಅಪ್ಲಿಕೇಶನ್ ಅಲ್ಲ? ವಿಂಡೋಸ್ ಅಪ್ಲಿಕೇಶನ್ ಯಾವುದಲ್ಲ? ನೋಟ್ ಪ್ಯಾಡ್, ಕ್ಯಾಲ್ಕುಲೇಟರ್, ವರ್ಡ್ ಪ್ಯಾಡ್, ಟ್ವಿಟ್ ಬಾಟ್. ಸೊ ಈ ಆಪ್ಷನ್ಗಳನ್ನು ನೋಡಿದರೆ ಗೊತ್ತಾಗ್ತದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4. ವರ್ಡ್ ಪ್ಯಾಡ್ ಈಸಿಲಿಯಾಗಿ ಆಗಲ್ಲ. ವರ್ಡ್ ಪ್ಯಾಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಏನಾದರೂ ಒಂದು ಡೇಟಾವನ್ನು ಎಂಟರ್ ಮಾಡ್ಲಿಕ್ಕೂ ಅಥವಾ ಮಾಹಿತಿಯನ್ನು ಬರಲಿಕ್ಕೂ, ಏನೋ ಒಂದು ಪ್ರೆಸೆಂಟೇಷನ್ ಕೊಡೋ ಸಲುವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಂದ್ರೆ ನಾವು ವರ್ಡ್ ಪ್ಯಾಡನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನೋಟ್ ಪ್ಯಾಡನ್ನು ಕೂಡ ಹಾಗೆ ಯೂಸ್ ಮಾಡ್ತೀವಿ, ನೋಟ್ ಪ್ಯಾಡ್. ಅದೇ ಥರ ಇವಾಗ ಮಾರ್ಕೆಟಲ್ಲಿ ಒನ್ ನೋಟ್ ಅಂತ ಬಂದಿದೆ, ಒನ್ ನೋಟ್, ಅದು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಕ್ಯಾಲ್ಕುಲೇಟರ್ ಅಂತ ಬಂದರೆ ಕ್ಯಾಲ್ಕುಲೇಷನ್ 2+3 4+5. ಸೊ ಇವೆಲ್ಲ ಅಪ್ಲಿಕೇಶನ್ಗಳಲ್ಲ. ಬಟ್ ಟ್ವಿಟ್ ಬಾಟ್ ಈಸ್ ನಾಟ್ ಎನ್ ವಿಂಡೋಸ್ ಅಪ್ಲಿಕೇಶನ್. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ TCPಯ ಸರಿಯಾದ ರೂಪ ಯಾವುದು? TCP ಫುಲ್ ಫಾರ್ಮ್ ಕೇಳಿದ್ದಾರೆ. ಸಿಂಪಲ್ ಆಗಿ ಎಕ್ಸ್ಪಾಂಡ್ TCP ಅಂತ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಅರ್ಥ ಆಗ್ತಿದೆಯಲ್ಲ? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೋಬೇಕು. OSI ಲೇಯರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದೆ TCP IP ಪ್ರೋಟೋಕಾಲ್. OSI ಲೇಯರಲ್ಲಿ ಟೋಟಲ್ ಎಷ್ಟು ಲೇಯರ್ ಇರ್ತಾವಪ್ಪ? 7 ಲೇಯರ್ ಇರ್ತಾವ. ಮಿಡಲ್ ಆಗಿ ಬರ್ತಕ್ಕಂಥದ್ದು ಯಾವುದು? ಟ್ರಾನ್ಸ್ಪೋರ್ಟ್ ಲೇಯರ್. ಅದಕ್ಕೆ ಏನಂತ ಕರಿತೀವಿ ನಾವು? ಹಾರ್ಟ್ ಆಫ್ ದ OSI ಮಾಡೆಲ್ ಅಂತ ಕರಿತೀವಿ. ಓಕೆ, TCP IP ಇದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಅಲ್ಲಿ IP ಅಂದರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್. IP ಅಂದರೆ ಇಂಟರ್ನೆಟ್. ಸದ್ಯಕ್ಕೆ ಮಾರ್ಕೆಟಲ್ಲಿ ಎಷ್ಟು ಟೈಪ್ ಇದಾವ? IPv4, IPv6. ಸೊ ಪ್ರಚಲಿತದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು IPv4 ಮಾತ್ರ. IPv6 ಕೂಡ ಇದೆ, ಬಟ್ IPv4 ಮೇಲೆ ನಾವು ತುಂಬ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಸರಿನಾ? ಸೊ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ PDO ಮತ್ತು ವಿಲೇಜ್ ಅಕೌಂಟ್ ಎಕ್ಸಾಮ್ಗೆ. ಕಂಟೆಂಟ್ ಇಷ್ಟ ಆಗ್ತಾ ಇತ್ತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋನ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬೈ ಫಾರ್ ನೌ.